ಶಕ್ತಿ ನಿಯಂತ್ರಣದಿಂದ ಪ್ರತಿ ಯೂನಿಟ್ಗೆ 56 ಪೈಸೆ ಏರಿಕೆ. ಮೇಡಮ್, ಇವತ್ತು ಇವ್ರೇನು 200 ಯೂನಿಟ್ ಫ್ರೀ ಕೊಟ್ಟಿದ್ದೀನಿ ಅಂತ ಮುಗ್ಧ ರಾಜ್ಯ ಜನರನ್ನ ಇವತ್ತು ಹೆಂಗೆ ಯಾಮಾರಿಸ್ತಾ ಇದ್ದಾರೆ ಅಂದರೆ, 30ನೇ ತಾರೀಕು ಬರಬೇಕಾದ ಬಿಲ್ಲು ಇವರು 10ರಿಂದ 15ನೇ ತಾರೀಕು ಕೊಡ್ತಾ ಇದ್ದಾರೆ. ಯಾಕಂದರೆ 200 ಯೂನಿಟ್ ಪಾಸ್ ಆಗಬೇಕು. 200 ಯೂನಿಟ್ ಪಾಸ್ ಆದಾಗ ಏನಾಗುತ್ತೆ, ಅವ್ರಿಗೆ ಚಾರ್ಜ್ ಆಗುತ್ತೆ. 200 ಯೂನಿಟ್ ಕ್ರಾಸ್ ಆಗುತ್ತೆ. ಈಗ 30ನೇ ತಾರೀಕು ಒಳಗಡೆ ಕೊಟ್ಬಿಟ್ರೆ ಏನಾಗುತ್ತೆ, 200 ಯೂನಿಟ್ ಒಳಗಡೆ ಇರುತ್ತೆ, 180 190 ಯೂನಿಟ್ ಬರುತ್ತೆ, ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಸ್ಕ್ಯಾಮ್ ಯಾವ ಥರ ಮಾಡಿದೆ ರಾಜ್ಯ ಸರ್ಕಾರ ಅಂದರೆ, ಸತ್ಯ ಇದು ಸತ್ಯ. ಕೇಳಿ, ಲೈವ್ ತಗೊಳ್ಳಿ ನೀವು ಇದು ನೋಡ್ಬಿಟ್ಟು. ಇವತ್ತು ಬಿಲ್ ಬರಬೇಕಾದ್ರೆ ಅದಕ್ಕಿಂತ ಅನಾಹುತ ಮತ್ತೊಂದಿಲ್ಲ. ಆ ರೊಟ್ಟಿನ ಈಗ ನೋಡಿ 4ನೇ ತಾರೀಕಿಗೆ ಬಿಲ್ ಬರ್ತಾ ಇತ್ತು. ಯೂಶಲಿ 2, 3, 4 ಮ್ಯಾಕ್ಸಿಮಮ್ ಅಂದ್ರೆ 5 ಒಂದೊಂದ್ ಕಡೆಗೆ ಒಂದೊಂದು ಫಿಕ್ಸ್ ಮಾಡಿದ್ರು. ನೀವೇನೇ ಮಾಡಿದ್ರು ಕೂಡ 30 ದಿವಸ ಅಂತ ಪರಿಗಣನೆಗೆ ತಗೋಬೇಕೇ ಹೊರತು ನೀವು ಅದನ್ನ ಎಕ್ಸ್ಟೆಂಡ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ. ಇವ್ರೇನ್ ಮಾಡ್ತಾ ಇದಾರೆ, 30 ದಿವಸದೊಳಗಡೆ ಯೂಸ್ ಮಾಡಿ ಕರೆಂಟ್ ಬಿಲ್ ಬಂತು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 180 ಯೂನಿಟ್ 190 ಯೂನಿಟ್ ಬರುತ್ತೆ, ಉಚಿತವಾಗಿ ಜನ ಪಡಿತಾ ಇದ್ರು. ಇವತ್ತು ಇವ್ರೇನ್ ಮಾಡಿದ್ದಾರೆ, ಅದರಲ್ಲಿ ಸ್ಕ್ಯಾಮ್ ಸ್ಕೀಮ್ ಯಾವ ತರ ಮಾಡಿದ್ದಾರೆ ಅಂದ್ರೆ, ಇವರು 5-10 ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, 200 ಯೂನಿಟ್ ಕ್ರಾಸ್ ಆಗುತ್ತೆ. 200 ಯೂನಿಟ್ ಕ್ರಾಸ್ ಆಯ್ತು ಅಂದ್ರೆ ಬಿಲ್ ಚಾರ್ಜ್ ಬರ್ತಾ ಇದೆ. ಇದನ್ನ ಕಟ್ತಾ ಇದಾರೆ. ನೀವು ತಗೊಳ್ಳಿ, ಲೈವ್ ತಗೊಳ್ಳಿ ಬನ್ನಿ. ಎಷ್ಟು ಜನ ಬೇಕು ನಿಮ್ಗೆ, ಲೈವ್ ಕೊಡ್ತೀನಿ, ಎಷ್ಟು ಜನ ಬೇಕು. ಇವತ್ತು ಈ ತರ ಒಂದು ಸ್ಕ್ಯಾಮ್ ಸ್ಕೀಮ್ ಅಲ್ಲಿ ಕಿತ್ಕೊಂತ ಇದೆ. ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾ ಇದೆ. ಇವತ್ತು ಇವರು ಬರೇ ಒಂದು ಗ್ಯಾಸ್ ಬಗ್ಗೆ ಮಾತಾಡಂತ ರಾಜ್ಯ ಸರ್ಕಾರ ಇವತ್ತು ಬೆಲೆ ಏರಿಕೆಯಲ್ಲಿ ಯಾವ್ದಾದ್ರು ಒಂದೇ ಒಂದು ವಸ್ತುನ ಬಿಟ್ಟಿದಾರ. ಇವತ್ತು ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ, ಇವತ್ತು ಏನು ಯುವನಿಧಿ ಗ್ಯಾರಂಟಿಗಳು ಅಂತ ಹೇಳ್ಕೊಂಡ್ ಬಂದ್ರಲ್ಲ, 2 ವರ್ಷ ಕೊಡ್ತೀವಿ ಅಂದ್ರಲ್ಲ, ಒಂದೇ ಒಂದು ಅಂಕಿಅಂಶ ಕೊಟ್ಬಿಡ್ಲಿ. ಆಮೇಲೆ ಇವ್ರ ಸರ್ಕಾರ 3 ವರ್ಷದಿಂದ ಕೂಡ ಇವರು ಗಾತ್ರದ ಬಜೆಟ್ ಮನ್ನಣೆ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೂಡ ಸಾಲ ಮಾಡಿದೆ. 3 ಸಾರಿ ಕೂಡ ಸಾಲ ಮಾಡಿದೆ. ಆದ್ರೆ ಯುವ ನಿಧಿ ಪರಿಪೂರ್ಣ ಕೊಟ್ಟಿದ್ಯಾ? ಆಯ್ತು. ಇವತ್ತೇನ್ ಹೇಳ್ತಾ ಇದ್ದಾರೆ, ಇವತ್ತು ನಾವು ಉಚಿತವಾಗಿ ಕೊಟ್ಟಿದೀನಿ ಅಂತ ಇದ್ರೆ, ಇವತ್ತು ಇದೇ ರಾಜ್ಯ ಸರ್ಕಾರ ಹೋಗಿ ಅಂಗಲಾಚಿ ಕೈ ಕಟ್ಟಿ ಬೇಡ್ಕೊಂತ ಇದ್ರೆ ರಾಜ್ಯದ ಮುಂದೆ, ಯಾರು ಸಮರ್ಥರಿದ್ರೆ ಗ್ಯಾರಂಟಿ ಬಿಟ್ಕೊಡಿ ಅಂತ ಕೇಳ್ಕೊಂತ ಇದ್ರಿ. ನಾಚಿಕೆ ಆಗಲ್ವಾ? ಇವತ್ತು ಯಾರನ್ನು ಕೇಳದೆ ನೀವು ಗ್ಯಾರಂಟಿ ತಂದು ಇವತ್ತು ನೀವು ಕರೆಂಟ್ ಯೂನಿಟ್ ಅಂತ ಹೇಳಿ ನೀವು ಕೊಡ್ಬೇಕಾದ್ರೆ 30 ದಿವಸ ಕೊಡೋದನ್ನ ನೀವು 10 ದಿವಸ ಎಕ್ಸ್ಟೆಂಡ್ಮೆಂಟ್ ಕೊಟ್ಟಾಗ ಬಿಲ್ ಚಾರ್ಜ್ ಕಂಪ್ಲೀಟ್ ಕಟ್ಟಬೇಕಾಗ್ತದೆ. ಇದು ಒಂದು ಸ್ಕ್ಯಾಮ್ ಸ್ಕೀಮ್ ಹಿಡಿದೆ. ಸ್ಮಾರ್ಟ್ ಮೀಟರ್ಗಳಲ್ಲಿ ನೀವು ಲೂಟಿ ಹೊಡೆಕ್ ಬಂದ್ರಿ, ನೀವು ಹೊಡೆದ್ರಿ, ಸ್ಮಾರ್ಟ್ ಮೀಟರ್ ಲೂಟಿ ಹೊಡೆದ್ರಿ. ಇವತ್ತು ನೀವು ಬೆಲೆ ಏರಿಕೆ ಮಾತಾಡ್ಬೇಕಾದ್ರೆ GST CST ಜಾಸ್ತಿ ಮಾಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂತ ನೀವೇ ಕೂಗಾಟ ಮಾಡಿ ಹೋರಾಟ ಮಾಡಿದ್ರಿ. ಅದೇ GST CST ಕಡಿಮೆ ಮಾಡಿದಾಗ ತುಪ್ಪದ ಬೆಲೆ 90 ರೂಪಾಯಿ ಹೆಚ್ಚಿಗೆ ಮಾಡಿ ನೀವು ಜನಕ್ಕೆ ನೀವು ಅಲ್ಲಿ ಬೆಲೆ ಏರಿಕೆ ಮಾಡಿದ್ರಿ. ಇವತ್ತು ದಿನನಿತ್ಯ ಬಳಸೋ ವಸ್ತುಗಳ ಮೇಲೆ ಕಂಪ್ಲೀಟ್ ಬೆಲೆ ಏರಿಕೆ ಮಾಡಿರೋ ರಾಜ್ಯ ಸರ್ಕಾರ ಇವತ್ತು ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜನಪರ ಏನ್ ಕಾರ್ಯಕ್ರಮ ಮಾಡುತ್ತೆ. ಇವತ್ತು ಇವ್ರು ಹೇಳ್ತಾರೆ 5 ಗ್ಯಾರಂಟಿಗಳು ನಾವು ನಿರ್ಧಾರ ಮಾಡಿದ್ವಿ ಅಂತ. ಇವತ್ತು ಜನರ ಬೆಲೆ ಏರಿಕೆ ಬೇಯ್ತಾ ಇದ್ದಾರೆ. ಇವತ್ತು ಏನು ಗ್ಯಾಸ್ ರೇಟ್ ಜಾಸ್ತಿ ಇದೆಯಲ್ಲ, ನೀವು ಸಬ್ಸಿಡಿ ಕೊಡಿ. ಇವತ್ತು ರಾಜ್ಯ ಸರ್ಕಾರ 5 ಗ್ಯಾರಂಟಿ ಕೊಡೋರು ಕಡಿಮೆ ಮಾಡಿ. ನೀವು ಇವತ್ತು ಯಾಕೆ ಕೊಡಬಾರ್ದು? ಇವತ್ತು ನೀವು 300 ರೂಪಾಯಿ ಟ್ಯಾಕ್ಸ್ ಹಾಕಿದ್ರಲ್ಲ, ರಾಜ್ಯ ಸರ್ಕಾರ ಕೊಡಿ. ರಾಜ್ಯ ಸರ್ಕಾರ ಕೊಡಿ. ರಾಜ್ಯ ಸೆಂಟ್ರಲ್ ಗವರ್ಮೆಂಟ್ ಸಿಲಿಂಡರ್ ಸಿಗ್ತಾ ಇಲ್ಲ, ಆಕ್ಚುಯಲ್ ರೇಟ್ ಏನಿದೆ ಅದಕ್ಕೆ ಕೊಡಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಸಬ್ಸಿಡಿ ಸಬ್ಸಿಡಿ ಚುನಾವಣೆ ಬಗ್ಗೆ ಬರ್ತಾರಲ್ಲ ಇವರು, ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾತ್ರ ಇವರು ಅನುದಾನ ಬಿಟ್ರಲ್ಲ, 5 ಗ್ಯಾರಂಟಿ ಸ್ಕೀಮ್ ಬಿಟ್ರಲ್ಲ. ಅಲ್ಲಿ ಮಹಿಳಾ ಶಕ್ತಿ ಬಿಟ್ರಲ್ಲ, ಬೇರೆ ಡಿಸ್ಟ್ರಿಕ್ಟ್ ಕಾಣಿಸ್ತಾ ಇಲ್ವಾ? ಬೇರೆ ಕ್ಷೇತ್ರ ಕಾಣಿಸ್ತಾ ಇಲ್ವಾ? ಅಂದ್ರೆ ಚುನಾವಣೆ ಗಿಮಿಕ್ಸ್ ಅಲ್ವಾ ಇದು? ಚುನಾವಣೆ ಕಡೆ ಮಾತ್ರ